ಡಿ ಕೆ ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತ. ರೈತರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಬೇಕೀಗ? ನೀವೇನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀರಾ, ದೋಸೆ ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ತೀರಾ. ರೈತರು ಬೆಳೆ ಬೆಳಿಬೇಡ ಅಂದರೆ ಅವ್ರು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅದಾದರೆ ಹೇಳ್ಬೇಕು. ಎಲ್ಲನೂ ಹೋಗಲಿ, ನೀವು ರಜಾ ತಗೊತೀರಲ್ಲ, ಹಂಗೆ ರೈತರಿಗೂ ಒಂದು ಸಾರ್ವತ್ರಿಕ ರಜಾ ಕೊಟ್ಬಿಡಿ. ಸಾರ್ವತ್ರಿಕ ರಜಾ, ರೈತರಿಗೆ ಸಾರ್ವತ್ರಿಕ ರಜಾ. ಈ ಮಕ್ಕಳು ಘೋಷಣೆ ಮಾಡ್ತಾರಲ್ಲ, ಹಂಗೆ ಘೋಷಣೆ ಮಾಡಿಬಿಡಿ ನೀವು ಕೂಡ. ಜಿ ರಾಮ್ಜಿ ಆ ಯೋಜನೆಗೆ ಕಲ್ಲಾಕಿದ್ರಿ, ಅದ್ರ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇತ್ತು, ಅದಕ್ಕೂ ಕಲ್ಲಾಕಿದ್ರಿ ನೀವು. ಕಾವೇರಿ ನೀರನ್ನು ಯಾರು ಬಳಸಬೇಡಿ ಅಂತ ಹೇಳ್ತೀರಾ. ಕಾವೇರಿ ತಮಿಳ್ನಾಡಿಗೆ ನಿರಂತರವಾಗಿ ಕಾವೇರಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಕೇಳಿದ್ರೆ ಬೆಂಗಳೂರು ನೀರು ಬಿಡ್ತಾ ಇದ್ದೀರಿ ಅಂತೀರ. ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದೆಯಲ್ಲ, ಆ ನೀರು ಯಾವುದು? ಇನ್ನೊಂದು ಕಡೆ ಕಂದಾಯ ಸಚಿವರು, ಹೊಸದಾಗೇನೋ ಕಂದಾಯ ಸಚಿವರಾಗಿದ್ದಾರೆ ಅಂದರೆ ಅವರು ಡಿ ಸಿಗಳಿಂದ 15 ದಿನದಲ್ಲಿ ವರದಿ ತಗೊಂತಾರೆ. ಬರಗಾಲ ಬಂದು 2 ತಿಂಗಳ ಮೇಲಾದ್ರೂ ಈಗ 15 ದಿನ, 1 ತಿಂಗಳಿಂದನೇ 10,000 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಬೊಗಳೆ ಹೊಡೆದವರು ಈಗ ವರದಿ ಕೇಳ್ತಾರಂತೆ ಡಿ ಸಿ. 15 ದಿನದಲ್ಲಿ ಅವ್ರು ಕೊಡೋದು ಯಾವಾಗ, ಇವ್ರು ತಗೊಳೋದು ಯಾವಾಗ, ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ಯಾವಾಗ, ಹಣ ಬರೋದು ಯಾವಾಗ? ಒಂದು 15 ತಾಲೂಕುಗಳು ತೀವ್ರ ಕೊರತೆ ಇದೆ. ಮತ್ತು ಜಿರ್ಲೆ ಜೊತೆ ಪಿಟೀಲ್ ಹೊಡ್ಕೊಂಡು ಕೂತವ್ರೆ ಮುಖ್ಯಮಂತ್ರಿಗಳು. ಮತ್ತೆ ಎಲ್ಲರಿಗೂ ಕುರ್ಚಿ ಬೇಕು, ಕುರ್ಚಿ ಇಲ್ದಿರ ಯಾರು ಇರಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು. ಆ ಪರಿಸ್ಥಿತಿ. ಎಲ್ಲರಿಗೂ ಈಗ ಡೆಲ್ಲಿ ಬೇಕು, ಎಲ್ಲರಿಗೂ ಡೆಲ್ಲಿ ಬೇಕು. ಕರ್ನಾಟಕ ಬೇಡ, ನಮ್ಮ ಹಳ್ಳಿ ಬೇಡ ಇವ್ರು ಯಾರಿಗೂ. ತಾಂಡಗಳೆಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಎಲ್ಲ ಅವಾಗೆ ಖಾಲಿ ಆಗ್ತಾವೆ. ತಾಂಡಗಳೆಲ್ಲರೂ ಕೂಡ ಮನೆಯಲ್ಲಿ ಯಾರನ್ನೋ ಒಬ್ಬ ವಯಸ್ಸಾಗಿರೋರನ್ನ ಒಬ್ಬರನ್ನೋ ಇಬ್ಬರನ್ನೋ ಬಿಟ್ಬಿಟ್ಟು ಉಳಿದವರೆಲ್ಲ ಯುವಕರು, ಮಧ್ಯಮ ವಯಸ್ಸವರೆಲ್ಲರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಖಾಲಿ ಆಗ್ತಾ ಇದೆ. ಮತ್ತೆ ವಿದ್ಯುತ್ ಕೊರತೆ ಆಗಲೇ ಶುರುವಾಗಿದೆ. ಬೋರ್ವೆಲ್ಗಳಿಗೆ ಕರೆಂಟ್ ಕೊಡ್ತಾ ಇಲ್ಲ, ಅವಾಗೆ ಕರೆಂಟ್ ಕಟ್. ಕೆರೆಗಳೆಲ್ಲ ಬತ್ತೋಗಿದೆ. 70% ಕೆರೆ, ಕರ್ನಾಟಕದಲ್ಲಿರುವಂಥ 70% ಕೆರೆ ಬಿಲೋ 20%ಗಿಂತ ಕಡಿಮೆ ನೀರಿದೆ ಆಗಿದೆ. ಅವರಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕೀಗ ಕೂಡಲೇ. ಎಕರೆಗೆ 50,000 ರೂಪಾಯಿ ಪರಿಹಾರ ಪರ್ ಎಕರ್ ಕೊಡಬೇಕು. ಮತ್ತು ಬೇರೆ ಯಾವುದೇ ರಾಜ್ಯಕ್ಕೆ ನೀರನ್ನು ಬಿಡುಗಡೆ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು. ಮತ್ತು ಕರ್ನಾಟಕದಲ್ಲಿ ಮೇವೇನಿದೆ, ಆ ಮೇವನ್ನು ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥಿತ ಜಾಲ ಈಗಾಗಲೇ ಹುಟ್ಟಾಕೊಂಡಿದೆ ಕರ್ನಾಟಕದಲ್ಲಿ. ಆಗಲೇ ನಮ್ಮ ಗಡಿಗಳನ್ನು ದಾಟಿ ಮೇವು ಆಚೆ ಹೋಗ್ತಾ ಇದೆ. ಅದನ್ನು ಕೂಡಲೇ ಸ್ಟಾಪ್ ಮಾಡಬೇಕು. ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರುವಂಥದ್ದು. ಇದು ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅನಿಸ್ತಾ ಇದೆ. ಕಾಂಗ್ರೆಸ್ ಬಂದಾಗೆಲ್ಲನೂ ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನು BJPಯಿಂದ ನೋಡಿ ಕಲಿಬೇಕು ಇವರು, ಬುದ್ಧಿ ಇದ್ದರೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಫ್ಲಡ್ ಬರಲಿ, ಬರ ಬರಲಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀರಿ. ಮತ್ತು ಪರಿಹಾರನೂ ಕೂಡ ಡಬಲ್, ಏನು NDRF ರೂಲ್ಸ್ ಇದೆ ಅದಕ್ಕಿಂತ ಡಬಲ್ ಕೊಟ್ಟಿರೋ ಅಂಥ ಉದಾಹರಣೆಗಳು ಹಲವಾರು ಇದೆ.